ಈಗ ಸ್ಟಾರ್ಟಿಂಗು ಪ್ರೀಮಿಯರ್ಗೆ ಬಂದು ನಾವು ಕೂತಾಗ ಕೆಲವ್ರಿಗೂ ಪರಿಚಯ ಇರೋರು ಸ್ವಲ್ಪ ಜನ ಮಾತಾಡಿಸ್ತಿದ್ರು ಅಷ್ಟೇ. ಯಾರ್ಯಾರು ನಮಗೆ ಪರಿಚಯ ಇದ್ದರು ಅವ್ರು ಮಾತ್ರ ಬಂದು ಮಾತಾಡಿಸ್ತಿದ್ರು. ಓಕೆ, ಫಸ್ಟ್ ಆಫ್ ಆದಮೇಲೆ ತುಂಬ ಜನ ಹಿಂಗೆ ನಿಂತ್ಕೊಂಡ್ರೆ ಒಂದು 50 ಜನ ಕವರ್ ಮಾಡ್ಕೊಂಡ್ಬಿಟ್ರು. ನನಗೆ ಶಾಕು. ಯಾಕಂದರೆ ನಾವು ಏನೇ ಪಾತ್ರ ಮಾಡಿದ್ರು ನಮ್ಗೆ ಅದೇನು ಅನಿಸಲ್ಲ ಸರ್. ನಾವು ಏನೇ ಮಾಡಿದ್ರು ನಮಗೆ ಇನ್ನೂ ಬೇಕಾಗಿತ್ತು. ಅವ್ರು ಬಂದು ಹೇಳ್ತಿದ್ದಾರೆ, ಒಬ್ಬರು ಬಂದು ಹೇಳ್ತಿದ್ದಾರೆ ದರ್ಶನ್ ಸರ್ ಥರ ಸಂಗೊಳ್ಳಿ ರಾಯಣ್ಣ ಆ ಥರ ಕಾಣಿಸ್ತಿದ್ದೀರಾ ಅಂತ ಒಬ್ಬರು ಹೇಳ್ತಿದ್ದಾರೆ ಸೆಕೆಂಡ್ ಹಾಫಲ್ಲಿ. ಇನ್ನೊಬ್ಬರು ಬಂದು ಪ್ರಭಾಸ್ ಅವ್ರ ಥರ ಇದ್ದೀರಾ, ಬಾಹುಬಲಿ ಥರ. ನಿಜವಾಗ್ಲೂ ನಾನು ಹಂಗೆ ಇದ್ದೀನಿ, ಹೌದಾ ನಿಜವಾಗ್ಲೂ ಇವ್ರಿಗೆ ಹಂಗೆ ಕಾಣಿಸ್ತಾ ಇದೆಯಾ ಅನ್ನೋ ಥರ ನನಗೆ ಶಾಕ್ ಆಗೋಯ್ತು. ಈ ಸೆಕೆಂಡ್ ಹಾಫ್ ಆದಮೇಲೆ ಈ ಅದ್ಭುತವಾದಂಥ ಪಾತ್ರ ಮಾಡಿದ್ದೀರಾ. ಆ ಸಿನಿಮಾಗೆ ಏನು ನೀವು ಕೊಡಬೇಕು ಅದಕ್ಕಿಂತ ಮೀರಿ ಜಾಸ್ತಿ ಕೊಟ್ಟಿದ್ದೀರಾ. ಅದು ಫಸ್ಟ್ ಸಿನಿಮಾ ಅಂತ ನಿಮ್ದು ಅನ್ನಿಸ್ತಾನೆ ಇಲ್ಲ. ಇದೊಂದು 10-15 ಸಿನಿಮಾ ಮಾಡಿದ್ದೀರಾ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ರಂಗಭೂಮಿನ ಅಂತ ಕೇಳಿದ್ರು. ಸೊ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಇದ್ದೆ. ಬಟ್ ತುಂಬ ಅಂದರೆ ತುಂಬ ನಾನು ಅಂದ್ಕೊಂಡಿರಲಿಲ್ಲ ಸರ್, ಆ ಥರ ಒಂದು ವಿಭಿನ್ನವಾಗಿ ಇಷ್ಟು ಅದ್ಭುತವಾಗಿ ನನಗೆ ರಿವ್ಯೂ ಸಿಗುತ್ತೆ ಅಂತ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ. ಭಾಳ ಖುಷಿ ಆಯ್ತು ನನಗೆ.